ಆ ಥರ ಒಕ್ಕಲಿಗ ಓಟು ಡೈವರ್ಟ್ ಆಗಿಬಿಟ್ರೆ ಯೋಗೇಶ್ವರ್ ಪ್ರಾಬ್ಲಮ್ ಆಗುತ್ತೆ. ಏನಿಲ್ಲ ಬಿಡಿ ಸರ್, ಹಿಂದುಳಿದ ಓಟು, ಮುಸ್ಲಿಮ್ಸ್ದು, ದಲಿತರದು ಎಲ್ಲ ಓಟು ಫೇವರ್ ಆಗದೆ. ಜನಾಭಿಪ್ರಾಯ ನನ್ನ ಪರವಾಗಿದೆ. 60-30 ಆಗಲಿ ಬಿಡಿ, ಗೆಲ್ತಾರೆ. ಹಾಂ, 30% ಗೌಡ್ರದ್ದಾದರೆ ಅವ್ರಿಗೆ 60% ಬೀಳಿ. ಎಷ್ಟಾಯಿತು ಟೋಟಲಿ ಲೆಕ್ಕ ಹಾಕೊಳ್ಳಿ. 1,15,000 ಓಟ್ ತೊಗೊಂಬಿಟ್ಟು ಗೆದ್ದಂಗೆ. ಹೌದು, 1,05,000 ತಗೊಂಡು ಸಾಕು. ಇನ್ನೂ ಕ್ಯಾಲ್ಕುಲೇಟ್ ನಡೀತಾ ಇದೆ, ನಮ್ಮ ಬಾಸ್ತು ನಡೀತಾ ಇದೆ ಇನ್ನು. ಹೇಗಿದೆ ರಿಸಲ್ಟು ಮಾತಾಡ್ಸೋಣ ಸರ್. ನಮಸ್ತೆ. ನಮಸ್ತೆ ಸರ್. ಇಲ್ಲಿ ಎಲೆಕ್ಷನ್ ಎಲ್ಲ ಹೇಗಿದೆ ಸರ್? ಎಲೆಕ್ಷನ್ ಎಲ್ಲ ಮುಗೀತಲ್ಲ, ಈಗ ಏನಾದರೂ ಕೌಂಟಿಂಗು ರಿಸಲ್ಟು? ಹೌದು ಸರ್. ಸೊ ಯಾರು ಬರ್ಬೋದು ಅನ್ಸುತ್ತೆ ಸರ್? ನೀರಾವರಿ ಅಧಿಕಾರರಾದಂಥ ಸನ್ಮಾನ್ಯ CP ಯೋಗೇಶ್ವರು ಖಂಡಿತ ಗೆಲ್ತಾರೆ. ಹೆಂಗೆ ಹೇಳ್ತೀರಾ ಅಂತ. ಈಗ ನಿನ್ನೆ ಎಷ್ಟೋ ಅಂತ ಸಪ್ಪು ಮುಖ ಮಾಡ್ಕೊಂಡು ಮಾತಾಡಿದ್ದಾರೆ. ಇಲ್ಲ ಆ ಥರ ಏನಿಲ್ಲ, ಒಳ್ಳೆ ನಂಬಿಕೆಯಾಗಿದೆ ಅವ್ರಿಗೆ, ಆಯ್ತಲ್ವಾ? ನೋಡುವ ಜನಗಳ ಇದರಲ್ಲಿ ಮೈಂಡಲ್ಲಿ ಯಾವ ಥರ ಬರ್ತದೆ ಅಂತ ಅದನ್ನು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಖಂಡಿತ ಸನ್ಮಾನ್ಯ ಯೋಗೇಶ್ವರ್ ಅವರು ಗೆಲ್ತಾರೆ ಸರ್. ಯಾಕೆಂದರೆ ನಿನ್ನೆ ಪ್ರೆಸ್ ಮೀಟಲ್ಲಿ ಈ ನಿಖಿಲ್ಗಿದ್ದಷ್ಟು ಜೋಶು ಯೋಗೇಶ್ವರ್ ಇಲ್ಲ ಸರ್. ಯಾವಾಗಲೂ ಒಂದೇ ಸಮಾನವಾಗಿ ಇರ್ತಾರೆ ಅವರು, ಯಾವಾಗಲೂ. ಅವ್ರು ಅಷ್ಟು ಓವರ್ ಕಾನ್ಫಿಡೆಂಟ್ ಇರಲಿಲ್ಲ, ಸಮಾನತ್ವವಾಗಿ ಇರ್ತಾರೆ ಅಂತ. ಹೌದು. ಈಗ ಜಮೀರ್ ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಅದೇನಾದರೂ ಆಗ್ಬೋದಾ? ಪ್ರಾಬ್ಲಮ್ ಆಗ್ಬೋದು ಸರ್. 1-2% ಆಗಿರ್ಬೋದು ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಏನಾಗಿಲ್ಲ. ಜಮೀನ್ ಸ್ಟೇಟ್ಮೆಂಟ್ ತುಂಬ ಏನು ವರ್ಕ್ ಆಗಲ್ಲ. ಏನು ವರ್ಕ್ ಆಗಲ್ಲ ಬಿಡಿ ಸರ್. ಸರ್ ಅವ್ರದ್ದೇ ಆದ ಬೆಂಬಲ ಇದೆ ಸರ್ ಈ ತಾಲೂಕಲ್ಲಿ. ಅವ್ರದ್ದೇ ಆದ ಕಾರ್ಯಕರ್ತರ ಪಡೆ ಇದೆ ಅವ್ರದ್ದು. 60,000-70,000 ಅವ್ರ ಹಿಂದೆ ಇದ್ದಾರೆ. ಯಾರ ಹಿಂದೆ? ಯೋಗೇಶ್ವರ ಹಿಂದೆ. ಅವ್ರು ಯಾವ ಪಕ್ಷಕ್ಕೆ ಹೋಗ್ತಾರೆ, ಅವ್ರು ಯಾವ ಪಕ್ಷಕ್ಕೆ ಹೋಗ್ತಾರೆ, 60,000-70,000 ಅವ್ರ ಜೊತೆಲಿ ಇರ್ತಾರೆ. ಅವ್ರು ಯಾವುದೇ ಪಕ್ಷಕ್ಕೆ ಹೋಗಲಿ. ಹೌದು ಸರ್. ಹಾಗಾದ್ರೆ ಅದನ್ನೇ ಒಂದಷ್ಟು ಲೆಕ್ಕ ಹಾಕೊಂಡ್ರೆ ಒಂದಷ್ಟು ಮುಸ್ಲಿಮ್ಸ್ ಓಟು ಸ್ವಲ್ಪ ಜಾಸ್ತಿ ಬಂದಿರುತ್ತೆ ಅಂತ ಲೆಕ್ಕ ಹಾಕೊಂಡ್ರೆ, ದಲಿತರ ಓಟು ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಲೆಕ್ಕ ಹಾಕೊಂಡ್ರೆ ಹೌದು ಅಲ್ಲೇ ಬಂದ್ಬಿಡ್ತಲ್ಲ. ಹೌದು, ದಲಿತರ ಓಟು, ಮುಸ್ಲಿಮ್ಸ್ ಓಟು. ಹಿಂದೆ ನಮ್ಮ ಯೋಗೇಶ್ವರ್ಗೆ ಓಟ್ ಬಿದ್ದಿರಲಿಲ್ಲ ಮುಸ್ಲಿಮ್ಸು, ಅವಾಗಲೇ ಗೆಲ್ತಿದ್ರು ಕುಮಾರಸ್ವಾಮಿ ಎದುರುಗಡೆನೆ. ಯಾವಾಗ ಹೇಳಿ? ಬೇರೆ ಪಾರ್ಟಿಲಿ ಇದ್ದಿದ್ರೆ. BJP ಅನ್ನೋದ್ರಿಂದ ಮುಸ್ಲಿಮ್ಸು ಓಟ್ ಹಾಕಲ್ರು, ಹಂಗಾಗಿ ಫಸ್ಟ್ ಟೈಮೇ ಗೆಲ್ತಿದ್ರು ಕುಮಾರಸ್ವಾಮಿ ಎದುರುಗಡೆ, ಆಯ್ತಲ್ವೇ? ಹಂಗಾಗಿ ಅವ್ರಿಗೆ ಓಟ್ ಬರ್ತಿರ್ಲಿಲ್ಲ. ಈಗ ಈ ಸಾರಿ ಖಂಡಿತ ಗೆಲ್ತಾರೆ. ಈಗ ನೋಡಿ, ದೇವೇಗೌಡರು ದೈತ್ಯ ನಾಯಕ ಅಂತ ಹೇಳಿದ್ರು. ಹೌದು. ಕುಮಾರಸ್ವಾಮಿ ಅವರು, ದೇವೇಗೌಡರು ಒಂದಷ್ಟು ಒಕ್ಕಲಿಗರ ಓಟ್ನ ಡಿವಿಷನ್ ಮಾಡ್ಕೊಬೋದು, ಡೈವರ್ಟ್ ಮಾಡ್ಕೊಬೋದು. ಹೌದು. ಆ ಥರ ಒಕ್ಕಲಿಗ ಓಟು ಡೈವರ್ಟ್ ಆಗಿಬಿಟ್ರೆ ಯೋಗೇಶ್ವರ್ ಪ್ರಾಬ್ಲಮ್ ಆಗುತ್ತೆ. ಏನಿಲ್ಲ ಬಿಡಿ ಸರ್, ಹಿಂದುಳಿದ ಓಟು, ಮುಸ್ಲಿಮ್ಸ್ದು, ದಲಿತರದು ಎಲ್ಲ ಓಟು ಫೇವರ್ ಆಗದೆ. 60-30 ಆಗಲಿ ಬಿಡಿ, ಗೆಲ್ತಾರೆ. 30% ಗೌಡ್ರದ್ದಾದರೆ ಅವ್ರಿಗೆ 60% ಬೀಳಿ. ಎಷ್ಟಾಯಿತು ಟೋಟಲಿ ಲೆಕ್ಕ ಹಾಕೊಳ್ಳಿ. 1,15,000 ಓಟ್ ತೊಗೊಂಬಿಟ್ಟು ಗೆದ್ದಂಗೆ. ಹೌದು, 1,05,000 ತಗೊಂಡು ಸಾಕು, ಗೆಲ್ತಾರೆ. ಬಂದಿರುತ್ತಾ ಯೋಗೇಶ್ಗೆ? ಖಂಡಿತ ಬಂದಿರ್ತಾರೆ ಸರ್, ಖಂಡಿತ. ಈಗ ಯಾರು ಏನು ಹೇಳಿದ್ರು ಏನು ಮಾಡೋಕ್ಕಲ್ಲ, ಚೇಂಜಸ್ ಮಾಡೋಕ್ಕಾಗಲ್ಲ. ಹೌದು, ಆಗಿದೆ, ಮತದಾನ ಆಗಿದೆ, ನಮಗೆಲ್ಲ ನಮಗೆ ಕಾನ್ಫಿಡೆಂಟ್ ಇದೆ. 100 ಗೆಲ್ತಾರೆ ಅಂತ. ಯಾವರು ಸರ್? ನಾವು ಆರೋಕೊಪ್ಪ. ನಮ್ಮ ಹೆಸರು ಶಿವ ಅಂತ. ಸಿಕ್ಕಾಪಟ್ಟೆ ದುಡ್ಡು ಕಾಸೆಲ್ಲ ನಡೆದಿರ್ಬೇಕನ್ಸುತ್ತಲ್ಲ ಸರ್. ಮಾಮೂಲಿ ಎಲೆಕ್ಷನ್ ಒಂದ್ಮೇಲೆ ನೋಡೇ ಇದ್ದೀರಲ್ಲ ನೀವು. ಎಲೆಕ್ಷನ್ ಒಂದಲ್ಲಿ ಯಾರು ಎಲ್ಲಿ ಇಲ್ಲ ಅಂತ ಅನಿಸೋದು ಹೇಳಿ. ಈಗ ಯೋಗೇಶ್ವರ ಪಕ್ಷ ಅಂತಾರೆ, ನಿಖಿಲ್ ಸ್ಥಳ ಅಂತಾರೆ. ಯಾರು ಒಪ್ಕೋತಾರೆ ಸರ್? ಅಭಿವೃದ್ಧಿ ಮಾಡೋರು ಸಹ ಅವರು ನೀರಾವರಿ ಅಧಿಕಾರರು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹೋಗವ್ರೆ. ತಪ್ಪೇನಿದೆ ಅಲ್ಲಿ? ಕ್ಷೇತ್ರದ ಅಭಿವೃದ್ಧಿ ಬೇಕು, ಆಯ್ತಲ್ವಾ? ಇವರು ಈಗ BJPಯಿಂದ ಟಿಕೆಟ್ ಕೊಟ್ಟಿದ್ರೆ ಎಲ್ಗೋಯ್ತಿದ್ರು? ಕೊಟ್ಟಿದ್ರೆ ಅಲ್ಲೇ ಇರ್ತಿದ್ರು ತಾನೆ. ಎಲ್ಲ ಬ್ಯಾಲೆನ್ಸ್ ಮಾಡಿ ಲಾಸ್ಟ್ ಕಡೆಯಲ್ಲಿ ಕೈಕೊಬಿಡೋರು. ಈಗ ಒಂದು ಅಭಿವೃದ್ಧಿಗೋಸ್ಕರ ಪಕ್ಷಕ್ಕೆ ಹೋಗೋರೆ. ತಪ್ಪೇನಿದೆ ಅಲ್ಲಿ? ಯೋಗೇಶ್ವರ್ ಚಾನ್ಸ್ ಇದೆ ಹಂಗಾರೆ. ಅವ್ರು ಪ್ರೆಸ್ ಮೀಟಲ್ಲಿ ಮಾತಾಡಿದ್ರು, ಏನೋ ಒಂಥರ ಇಲ್ಲಿ ಹೌದು ಸರ್. ಇನ್ನೂ ಕ್ಯಾಲ್ಕುಲೇಟ್ ನಡೀತಾ ಇದೆ, ನಮ್ಮ ಬಾಸ್ತು ನಡೀತಾ ಇದೆ, ಇನ್ನು ಫೈನಲ್ ಆಗಿಲ್ಲ ಇನ್ನು. ಓಕೆ. ಸೊ ಆದರೂ ಕೂಡ ಯಾವ ಬ್ರಹ್ಮ ಬಂದರೆ ಇವಾಗ ಬದಲಾಯಿಸಕ್ಕಂತೂ ಹೌದು, ಖಂಡಿತ ಎಲ್ಲ ಆಗೋಗಿದೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಹೌದು, 13ನೇ ತಾರೀಕು 23ಕ್ಕೆ 12 ಗಂಟೆಗೆಲ್ಲ ಗೊತ್ತಾಗ್ಬಿಡುತ್ತೆ. ಹೌದು, ಖಂಡಿತ ಸರ್. ಅಂದರೆ ಜಮೀರ್ದು ಏನಂತ ವರ್ಕೌಟ್ ಆಗಿಲ್ಲ ಬಿಡಿ ಸರ್. ಏನಂತ ಸರ್, ಸ್ಥಳೀಯವಾಗಿ ಕೆಲಸ ಮಾಡೋರು ಸರ್. ಸ್ಥಳೀಯ ಜನ ಕೆಲಸ ಮಾಡೋದೆ, ಹೊರಗಡೆಯವರೆಲ್ಲ ಮಾತಾಡ್ಬೋದು ಅದು ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಸ್ಥಳೀಯ ಕೆಲಸ ಮಾಡೋರಲ್ಲ. ಸ್ಥಳೀಯ ಕೆಲಸ ಮಾಡಿರೋದ್ರಿಂದ ಬದಲಾವಣೆ ಮಾಡೋಕ್ಕಾಗದ ನಡಿ. ಈಗ HD ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ಒಟ್ಟಾಗಿ ಬಂದು 8-10 ದಿವಸ ಠಿಕಾಣಿ ಹೊಡಿರೋದು ಯೋಗೇಶ್ವರ ಸೋಲ್ಸಕ್ಕೆ ಸರ್. ಯಾವ ಕಾಣಿಸ ಅದನ್ನೇ ನೀವೇ ಹೇಳಬೇಕು, ಮಾಧ್ಯಮದವರು ನೀವೇ ಬಿಂಬಿಸ್ಬೇಕು. 8-10 ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಕ್ಯಾನ್ವಸ್ ಮಾಡಿದ್ರು ಹೇಳಿ ಮತ್ತೆ. ಯಾವ್ದು ಅಭ್ಯರ್ಥಿ ಹಾಕಿದ್ರೆ ಒಂದು ನಿಮಿಷ
ಹಿಂಗೆ ಔಟಿಂಗ್ ಬರ್ತಾರೆ. ಮಾಡ್ತಿದ್ರು ಇಲ್ಲ ಅಂತಲ್ಲ, ಅವ್ರವ್ರ ಪಕ್ಷದ ಪರವಾಗಿ ಮಾಡ್ತಾರೆ. ಇಷ್ಟು 8ರಿಂದ 10 ದಿವಸ ಯಾರು ಇದ್ರು ಹೇಳಿ ಕ್ಷೇತ್ರದಲ್ಲಿ, ಎಲ್ಲಿದ್ರು ಹೇಳಿ, ಎಲ್ಲರ ಇದ್ದಾರಾ ನಿಮ್ಗೆ ಗೊತ್ತು ಮಾಧ್ಯಮದವ್ರಿಗೆ ಹೌದು ಹೌದು ಇದ್ದಾರಾ ನೀವು ಹೇಳಿ? ಇಲ್ಲ ಮತ್ತೆ ಅಷ್ಟೇ. ಶ್ರೀ ದೇವೇಗೌಡರು ಕೂಡ ಇಲ್ಲ ಎಲ್ಲೂ ಇಲ್ಲ. ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ಹರಸಾಹಸ ಪಟ್ರು ಎಲ್ಲ. ಹೌದು, ಖಂಡಿತ ಖಂಡಿತ. ಇಷ್ಟೊಂದು ಅಬ್ಬರ ಬೇಕಿತ್ತಾ ಅಂತ ನಂಗೊಂದು ಆಶ್ಚರ್ಯ. ಇಷ್ಟೊಂದು ಅಬ್ಬರ, ಇದೇ ಒಂದು ಪ್ರಾಬ್ಲಮ್ ಆದಾಗ ಎಲ್ಲರೂ ಬಂದು ಈ ಥರ ಗುಡ್ರು ಹಾಕೊಂಡು ನಿಂತ್ಕೊಟ್ಟೆ ಆ ಪ್ರಾಬ್ಲಮ್ ಇಮಿಡಿಯೇಟಾಗಿ 1000 ಕೋಟಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಹೌದು, ಸೊ ಈ ಒಂದು ಬೊಮ್ಮನ ನಿಲ್ಲಿಸ್ಕೊಳ್ಳೋದಕ್ಕೋಸ್ಕರ ಹೌದು ಹೌದೌದು, ಖಂಡಿತ ಖಂಡಿತ ಖಂಡಿತ. 8ರಿಂದ 10 ದಿವಸ ಕುಮಾರಸ್ವಾಮಿ ಅವರು, ದೇವೇಗೌಡರು ಎಲ್ಲ ಇಲ್ಲಿದ್ದು ಪ್ರಚಾರ ಮಾಡಿದ್ದಾರೆ ಸರ್. ಅಂದರೆ ಜಮೀನು ಸ್ಟೇಟ್ಮೆಂಟ್ ಏನು ಪ್ರಾಬ್ಲಮ್ ಆಗಲ್ಲ, ಏನು ಅಂಥದ್ದೇನು ವರ್ಕೌಟ್ ಆಗಿಲ್ಲ ಸರ್. ಓಟ್ ಏನು ಬದಲಾವಣೆ ಸರ್ ಆಗಲಿ ಸರ್. ನಾನು ಹೇಳಿದ್ನಲ್ಲ, ಈಗ 60,000 ಅವರೇ ತಗೊಂಡು 30,000 ಇವ್ರು ತಗೊಳ್ಳಿ. ಹಾಂ, ಬಾಕಿ ಹೋಟೆಲೆಲ್ಲ ಕ್ರೋಢೀಕರಣ ಆಗೋದಲ್ಲ, ಹಿಂದುಳಿದವ್ರದ್ದು, ಕುರುಬರದು ಮತ್ತು ಮುಸ್ಲಿಮ್ಸು ಎಲ್ಲ ಓಟು ಫೇವರಾಗಿದೆ ಅವ್ರಿಗೆ. ಹಾಂ, ಹಂಗಾಗಿ ಲೆಕ್ಕಾಚಾರದಲ್ಲಿ ಬರ್ಬೋದು. ಹೌದು ಹೌದು, ಖಂಡಿತ ಸರ್. ಯೋಗೇಶ್ವರ್ ಸುಮ್ಮನೆ ನಾಟಕ ಆಡಿದ್ದ, ಬೇಜಾರಾಗಿ ನಾಟಕ ಏನು ತಿನ್ನಲ್ಲ ಸರ್. ಇನ್ನೂ ಅವ್ರಿಗಿನ್ನೂ ಸರಿಯಾದ ಮಾಹಿತಿ ಮಾಧ್ಯಮದವರು ಇನ್ನೂ ಸರಿಯಾದ ತರಿಸ್ಕೊಂಡಿಲ್ಲ, ಮಾತಾಡಿದ್ದಾರೆ. ಇನ್ನೂ ಮಾಹಿತಿ ತರಿಸ್ಕೋಬೇಕು, ಎಲ್ಲ ಕ್ಯಾಲ್ಕುಲೇಟ್ ನಡೀತಾ ಇದೆ. ಗೋಪ್ಯವಾಗಿದೆ. ಹೌದು, ಚೆನ್ನಾಗಿದೆ ಸರ್. ಗೆಲ್ತಾರೆ 100%. ಹಾಂ, ಯೋಗೇಶ್ವರ್ ಚೆನ್ನಾಗಿದೆ. ಹೌದು 100% ಗೆಲ್ತಾರೆ ಸರ್. ಓಕೆ, ಏನು ಬದಲಾವಣೆ ಇಲ್ಲ, ಎಲ್ಲ ಸರಿ ಇದೆ. ಎಲ್ಲ ನಾವು ಅಂದ್ಕೊಂಡಂಗೆ ನಡೀತಾ ಇದೆ. ಚುನಾವಣೆ ನಮ್ಮ ಪರವಾಗಿದೆ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಎಲ್ಲ ಮಂತ್ರಿಗಳು ಬರ್ತಾ ಇದ್ದಾರೆ. ಪೂರ್ತಿ ಕಾಂಗ್ರೆಸ್ ಪಕ್ಷದ ಪೂರ್ತಿ ಸಪೋರ್ಟ್ ನನಗಿದೆ. ಜನಾಭಿಪ್ರಾಯ ನನ್ನ ಪರವಾಗಿದೆ. ಕುಮಾರಸ್ವಾಮಿ ಅವರ ಕಳೆದ 6 ವರ್ಷದ ಆಡಳಿತ ವ್ಯವಸ್ಥೆ ಕುಸಿದೋಗಿದೆ. ಇಲ್ಲಿ ತಾಲೂಕಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ಕುಂಠಿತ ಆಗಿದೆ. ಇದನ್ನು ಸರಿ ಮಾಡಲಿಕ್ಕೆ ಬಹುಶಃ 3-4 ವರ್ಷ ಬೇಕಾಗ್ಬೋದು. ಏಕೆಂದರೆ ಅವ್ರು ತಾಲೂಕಿಗೆ ಬರಲಿಲ್ಲ, ತಾಲೂಕಿನ ಜನಗಳ ಕಷ್ಟ ಸುಖಗಳ ಬಗ್ಗೆ ಅವ್ರು ಗಮನ ಹರಿಸಿಲ್ಲ, ಮೂಲಭೂತ ಸೌಲಭ್ಯಗಳನ್ನು ಮಾಡಲಿಲ್ಲ. ಹಾಗಾಗಿ ಜನ ಅವ್ರಿಗೆ ವಿರುದ್ಧವಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ದರೆ ಕುಮಾರಸ್ವಾಮಿ ಎಲ್ಲ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಕಂಡ್ಕೋಬೋದಾಗಿತ್ತು. ಒಂದು UGD ಮಾಡಲಿಲ್ಲ ರೀ ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ UGD ಮಾಡಿಲ್ಲ, ಕುಡಿಯೋ ನೀರು ಸಮಸ್ಯೆ, ಬಸ್ ಸ್ಟ್ಯಾಂಡ್ ಇಲ್ಲ, ಕಸದ ಸಮಸ್ಯೆ, 108 ಸಮಸ್ಯೆ ಚನ್ನಪಟ್ಟಣ ನಗರದಲ್ಲಿ ತಾಂಡವಾಡ್ತಾ ಇದೆ. ಅವರು ಈ ಕಡೆ ಕಣ್ಣೀರು ಆಡಿಸಿಲ್ಲ. ಯಾವ ನೈತಿಕತೆ ಮೇಲೆ ಮಗನ ತಗೊಂಬಂದಿದ್ದಾರೋ, ಯಾಕೆ ದೇವೇಗೌಡರು ಕಣ್ಣೀರು ಹಾಕ್ತಾರೋ. ಆಮೇಲೆ ದೇವೇಗೌಡರು ಎಮೋಷನಲ್ ಭಾಷಣ, ಬರೀ ಡ್ರಾಮಾ ಅಂತ ಅನಿಸುತ್ತೆ. ಬರೀ ಸ್ವಾರ್ಥ ಮೊಮ್ಮಗನ್ನ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಸ್ವಾರ್ಥ. ಮನೆ ಮಂದಿಯೆಲ್ಲ ರಾಜಕಾರಣ ಮಾಡಬೇಕು, ಮನೆ ಮಂದಿಗೆಲ್ಲ ಅಧಿಕಾರ ಬೇಕು. ಸಮಾಜದ ಹಿತ ಇಲ್ಲ ರೀ. ಅವ್ರ ದೇವೋದ್ದೇಶಗಳೇ ಅವ್ರ ಕುಟುಂಬ ರಾಜಕಾರಣ. ಹಂಗಾಗಿ ಜನ ಅದನ್ನು ಒಪ್ಪಲ್ಲ, ತಿರಸ್ಕಾರ ಮಾಡ್ತಾರೆ. ನೆನಬ್ರು ಹೇಳ್ತಾ ಇದ್ರು ದೇವೇಗೌಡರ ಫ್ಯಾಮಿಲಿಯಿಂದ ಅಪೋಸಿಟ್ ಯೋಗೇಶ್ವರ್ಗೆ ಅಂತ. ಯೋಗೇಶ್ವರ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ. ಇಲ್ಲಿ ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟು ಬಂದವನು. ನನಗೆ ರಾಜಕೀಯ ಅಪಾಪಿ ಇಲ್ಲ. ಜನಸಾಮಾನ್ಯರ ಸೇವೆ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಇಚ್ಛೆಯಿಂದ ಬಂದವನು. ಒಂದಷ್ಟು ತಾಲೂಕಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ಇಡೀ ತಾಲೂಕು ನೆಮ್ಮದಿ ಇದೆ, ಸಮೃದ್ಧಿ ಇದೆ, ಹಣಕಾಸು ವ್ಯವಹಾರ ಚೆನ್ನಾಗಿ ನಡೀತಾ ಇದೆ, ಆರ್ಥಿಕವಾಗಿ ನಮ್ಮ ಜನ ಪ್ರಬಲರಾಗಿದ್ದಾರೆ ಅಂದರೆ ನೀರಾವರಿ ಕೆಲಸದ ಪ್ರಯೋಜನ. ಇವತ್ತು ಅವ್ರೇನೂ ಮಾಡಿಲ್ಲ. ಹಾಗಾಗಿ ಜನ ನಿರೀಕ್ಷೆ ಇಟ್ಕೊಂಡು ನನ್ನನ್ನು ಬದಲಾಯಿಸಿದ್ರು. ಯೋಗೇಶ್ವರ್ಗಿಂತ ಏನೋ ಕುಮಾರಸ್ವಾಮಿ ಮಾಡ್ತಾರೆ ಅಂತ. ಅವರು ಜನಗಳ ನಿರೀಕ್ಷೆಗಿಂತ ಅವರ ನಿರೀಕ್ಷೆ ಮಟ್ಟಕ್ಕೆ ತಲುಪಲಿಲ್ಲ, ಏನೂ ಮಾಡಲಿಲ್ವಲ್ಲ. ಇದು ರೈಟ್ ನ್ಯೂಸ್.